ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಬೇಲೂರು ಚನ್ನಕೇಶವ ದೇಗುಲದ ಹಿಂಭಾಗದ ಶುದ್ಧ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ಜನರ ಹಾಹಾಕಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಆಕ್ರೋಶ. ಮುನಿಸು ಮರೆತು ಒಂದಾದ ಸೋಂಪುರ ದಿಡ್ಡಹಳ್ಳಿ ದಂಪತಿ ಲೋಕ ಅದಾಲತ್ನಲ್ಲಿ ಸಂಧಾನ ಯಶಸ್ವಿ. 3 ವರ್ಷಗಳ ವಿರಹಕ್ಕೆ ಅರಕಲಗೂಡು ನ್ಯಾಯಾಲಯದಲ್ಲಿ ತೆರೆ. ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ. ಪರಿಶುದ್ಧ ಭಾವನೆ ಮತ್ತು ಸೇವೆಯಿಂದ ಮಾತ್ರ ಮುಕ್ತಿ ಸಾಧ್ಯ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಂದೇಶ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದ ಹಿಂಭಾಗ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೆಂದು ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಶ್ರೀ ಚನ್ನಕೇಶವ ದೇವಾಲಯದ ಆಡಳಿತ ಮಂಡಳಿಯ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಕ್ಷಾಂತರ ರೂಪಾಯಿ ವೆಚ್ಚವನ್ನ ಮಾಡಿ ಕಳೆದ 2 ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ಕೆಲವೇ ತಿಂಗಳಲ್ಲಿ ಕೆಟ್ಟು ನಿಂತಿದ್ದು, ಸಾರ್ವಜನಿಕರು ಶುದ್ಧ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದೇವಾಲಯದ ಹಿಂಭಾಗ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಬ್ಯಾಡರಕೆರೆ ಕನಕದಾಸರ ಬೀದಿ, ದೇವಸ್ಥಾನದ ಬಲಭಾಗದ ಮತ್ತು ಎಡಭಾಗದ ರಸ್ತೆಯ ನಿವಾಸಿಗಳು ಮತ್ತೆ ಬಿಜೆಪಿ ನಗರ 1ನೇ ಹಂತ 2ನೇ ಹಂತ ಕುವೆಂಪು ನಗರ ಸೇರಿದಂತೆ ಬೇಲೂರು ಕೋಟೆ ನಿವಾಸಿಗಳು ವಿವಿಧ ಬಡಾವಣೆಗಳ ಸಾರ್ವಜನಿಕರಿಗೆ ಹೆಚ್ಚಿನ ಅನುಕೂಲವಾಗುತ್ತಿತ್ತು. ಆದರೆ ಸದ್ಯ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ವರ್ಷಗಳೇ ಕಳೆದಿದ್ದರೂ ಸಂಬಂಧಪಟ್ಟ ಇಲಾಖೆಗಳು ಕ್ಯಾರೆ ಎನ್ನದೇ ಇರುವುದು ವಿಪರ್ಯಾಸವೇ ಸರಿ. ಸಾರ್ವಜನಿಕರಿಗೆ ತೆರಿಗೆ ಹಣ ಲಕ್ಷಾಂತರ ರೂಪಾಯಿ ಸುಖ ಸುಮ್ಮನೆ ವ್ಯರ್ಥವಾಗುತ್ತಿದ್ದು, ಶ್ರೀ ಚನ್ನಕೇಶವನೇ ಅವರಿಗೆ ಶಿಕ್ಷೆಯನ್ನ ನೀಡಬೇಕು ಎಂದು ಆಕ್ರೋಶವನ್ನ ಹೊರಹಾಕಿದರಲ್ಲದೆ, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಳಿಸಿ ಸಾರ್ವಜನಿಕರ ಜೀವ ಉಳಿಸುವ ಕೆಲಸವನ್ನ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ನಮಸ್ಕಾರ. ನೋಡಿ ಸ್ನೇಹಿತರೆ, ಬೇಲೂರು ಚನ್ನಕೇಶವ ದೇವಸ್ಥಾನದ ಉಸ್ತುವಾರಿ ಕೊಟ್ಟಿದ್ದ ಈ ನೀರು ಕುಡಿಯೋಕ್ಕೆ ಅಂತ ಮಾಡಿದ್ದು RO ನೀರು ಬರುತ್ತೆ ಅಂತ. ಆದರೆ ನೋಡಿ, ನೀರು ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ. ಈ ಬೇಲೂರಿನಲ್ಲಿ ಹದಗೆಟ್ಟು ಒಳಗಡೆ ಸರ್ಕ್ಯೂಟ್ ಸಹ ಇಲ್ಲ. ಒಳಗಡೆಯಿಂದ ಮೋಟ್ರ್ ಬಿಚ್ಚಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ಯಾರು ನಿರ್ವಹಣೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ನಿರ್ವಹಣೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟ ಕೈಗನ್ನಡಿಯಾಗಿದೆ. ನಮ್ಮ ತಾಲೂಕು ಆಡಳಿತ ಎಷ್ಟು ಜಾಗರೂಕತೆಯಿಂದ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಟೂರಿಸ್ಟ್ಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನೀರು ತೊಗೊಂಡು ಇಟ್ಕೊಂಡು ಹೋಗಿ ಮಾಡಿದರು. ಇನ್ನು 3 ತಿಂಗಳಲ್ಲಿ ತುಂಬ ಬೇಸಿಗೆ ಬರುತ್ತೆ. ನೋಡಿ, ಬೇಸಿಗೆ ತುಂಬ ಬರೋದು ಈಗಲೇ ನೀರು ನಿಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಮಗೆ. ಇನ್ನು ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರು ಸಹ ಸಿಗ್ತಾ ಇಲ್ಲ. ಮತ್ತು ಸ್ಥಳೀಯವಾಗಿ ಈ ಜಾಗದಲ್ಲಿ ನೀರು ಸಿಗಬೇಕಾಗಿದ್ದು ಈ ಸುತ್ತಮುತ್ತಲಿನ JP ನಗರ, ಈ ಇದು ಇಲ್ಲಿ ಇದಿದೆಲ್ಲ ಬೇರೆ ಈ ಸುತ್ತಮುತ್ತ ಜನಗಳಿಗೆ ಬೇಕಾಗಿತ್ತು. ಯಾರಿಗೂ ನೀರು ಇಲ್ಲ, ಯಾರೂ ಕೇಳೋರೂ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ ಚನ್ನಕೇಶನ ಬಂದು ನಿಂತ್ಕೊಂಡ್ರು ನನಗೆ ಕಾಯ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಆಡಳಿತ ವರ್ಗ ಆ ಥರ ಇದೆ. ಅವ್ರಿಗೆ ಶಿಕ್ಷೆ ಫಸ್ಟು ಮೊದಲು ಈ ಚನ್ನಕೇಶವ ಆಡಳಿತ ವರ್ಗಕ್ಕೆ ಮೊದಲು ಒಂದು ಶಿಕ್ಷೆ ಏನಾದ್ರು ಕೊಡಬೇಕು ಅವರಿಗೆ. ಈ ಒಂದು ಚೂರು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಪ್ರತಿ ದಿವಸನೂ ಬಂದು ಹೇಳಕ್ಕಾಗುತ್ತಾ ಸಾರ್ವಜನಿಕರು? ವೈವಾಹಿಕ ವಿಚ್ಛೇದನ ಕೋರಿ ಅರ್ಜಿಯನ್ನ ಸಲ್ಲಿಸಿದ್ದ ದಂಪತಿಗಳು ಲೋಕ ಅದಾಲತ್ನಲ್ಲಿ ಮತ್ತೆ ಒಂದಾದ ಪ್ರಕರಣ ಪಟ್ಟಣದ ನ್ಯಾಯಾಲಯದಲ್ಲಿ ನಡೆಯಿತು. ತಾಲೂಕಿನ ಸೋಂಪುರ ಗ್ರಾಮದ ಸಿ ಜ್ಯೋತಿ ಮತ್ತು ಸಾಲಿಗ್ರಾಮ ತಾಲೂಕು ದಿಡ್ಡಹಳ್ಳಿ ಗ್ರಾಮದ ಡಿ ಯೋಗೇಶ್ ದಂಪತಿಗಳು ದಾಂಪತ್ಯದಲ್ಲಿನ ಭಿನ್ನಾಭಿಪ್ರಾಯದಿಂದ 3 ವರ್ಷಗಳ ಹಿಂದೆ ವಿಚ್ಛೇದನ ಕೋರಿ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದು ಪ್ರಕರಣ ನಡೆಯುತ್ತಿತ್ತು. ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ಹಿರಿಯ ಶ್ರೇಣಿ ನ್ಯಾಯಾಧೀಶ ಬಿಕೆ ನಾಗೇಶ್ ಮೂರ್ತಿ ದಂಪತಿಗಳಿಗೆ ತಿಳುವಳಿಕೆಯನ್ನ ಹೇಳಿ ರಾಜಿ ಸಂಧಾನದ ಮೂಲಕ ದಂಪತಿಗಳನ್ನ ಮತ್ತೆ ಒಂದುಗೂಡಿಸಿದರು. ದಂಪತಿಗಳಿಂದ ಪರಸ್ಪರ ಆಹಾರವನ್ನ ಬದಲಾಯಿಸಿ ಶುಭವನ್ನ ಕೋರಲಾಯಿತು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನ್ಯಾಯಾಧೀಶರಾದ ನಾಗೇಶ್ ಮೂರ್ತಿ ಅವರು, ದಂಪತಿಗಳಲ್ಲಿ ಸಾಮರಸ್ಯ ಮುಖ್ಯ. ಕುಟುಂಬ ಚೆನ್ನಾಗಿದ್ದರೆ ಸಮಾಜ ಸುಭದ್ರವಾಗಿರುತ್ತದೆ. ಈ ಪ್ರಕರಣ ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿರುವ ದಂಪತಿಗಳಿಗೆ ಅನುಕರಣೆಯಾಗಬೇಕು. ದಂಪತಿಗಳು ಅನ್ಯೋನ್ಯತೆಯಿಂದ ಬಾಳ್ವೆಯನ್ನ ನಡೆಸುವಂತೆ ಶುಭವನ್ನ ಹಾರೈಸಿದರು. ಎಲ್ಲರಿಗೂ ನಮಸ್ಕಾರ. ಇದು 2026ನೇ ಇಸ್ವಿಯ ಮೊದಲನೇ ಲೋಕ ಅದಾಲತ್. ಈ ಲೋಕ ಅದಾಲತ್ನಲ್ಲಿ ನಾವು ಈ ಒಂದು MC ಕೇಸ್ನಲ್ಲಿ ರಾಜಿಯಾಗಿದೆ.
ಗಂಡ ಹೆಂಡತಿ ನಡುವೆ ಕಲಹಗಳು ಬರುವಂಥದ್ದು ಸಹಜ. ಅದರಲ್ಲಿ ನ್ಯಾಯಾಲಯದವರೆಗೆ ಇವರು ಕೇಸ್ ಮಾಡ್ಕೊಂಡು ಬಂದು ಸುಮಾರು ವರ್ಷ ಕೇಸ್ ನಡೆದಿದೆ. ಈ ದಿವಸ ನಾವು ಗಂಡ ಹೆಂಡತಿ ಇಬ್ಬರನ್ನು ಒಟ್ಟಿಗೆ ರಾಜಿ ಮೂಲಕ ಒಂದು ಮಾಡಿದ್ದೀವಿ. ಇದೇ ಥರ ಬೇರೆ ಪ್ರಕರಣಗಳಲ್ಲೂ ಕೂಡ ಆಗಬೇಕು. ಇವರು ಈ ಪ್ರಕರಣದಲ್ಲಿ ಒಂದು ಆದರ್ಶಪ್ರಾಯ ಒಂದು ರಾಜಿಯಾಗಿ ಕೆಲಸ ಮಾಡಿದ್ದಾರೆ. ಒಂದು ಕುಟುಂಬ ಚೆನ್ನಾಗಿದ್ದರೆ ಸಮಾಜ ಒಂದು ಸುಭದ್ರವಾದ ಸಮಾಜ ನಿರ್ಮಾಣ ಮಾಡಬೇಕು. ಇವರು ಆದರ್ಶಪ್ರಾಯರಾಗಿರುವಂಥ ಒಂದು ಇದರಲ್ಲಿ ಎಲ್ಲರೂ ಕೂಡ ನ್ಯಾಯಾಲಯದಲ್ಲಿ ಏನು ಪ್ರಕರಣಗಳಿವೆ ಎಲ್ಲ ಪ್ರಕರಣಗಳು ಕೂಡ ಇದೇ ರೀತಿ ರಾಜಿ ಮೂಲಕ ಎಲ್ಲ ಒಂದಾದರೆ ಒಂದು ಸುಭದ್ರ ಸಮಾಜ ನಿರ್ಮಾಣ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಯೋಗೇಶ್ ಮತ್ತು ಜ್ಯೋತಿ ಅವರು ರಾಜಿ ಮಾಡಿಕೊಂಡಿದ್ದಾರೆ. ಮುಂದೆ ಅವರು ಚೆನ್ನಾಗಿರಲಿ, ಅವರು ಹೀಗೆ ಒಂದಾಗಿ ಬಾಳಲಿ. ಈ ವೇಳೆ ವಕೀಲರಾದ ಪಿಎಸ್ ಗುರುಪ್ರಸಾದ್, ಎಎಸ್ ಮಧು, ಕಿರಣ್ ಕುಮಾರ್, ಶಂಕರಯ್ಯ, ಗಣೇಶ್ ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮನುಷ್ಯ ಪರಿಶುದ್ಧವಾದ ಭಾವನೆಯನ್ನ ಬೆಳೆಸಿಕೊಂಡು ಭಕ್ತಿ ಮತ್ತು ಸೇವೆಗೆ ಬದುಕು ಮುಡುಪಾಗಿಟ್ಟು ಮುಕ್ತಿ ಮಾರ್ಗವನ್ನ ಕಂಡುಕೊಳ್ಳಬೇಕು ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಕುಂದೂರು ಆದಿಚುಂಚನಗಿರಿ ಮಠದ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಶುಕ್ರವಾರ ಸಂಜೆ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿ ಆಶೀರ್ವಚನವನ್ನ ನೀಡಿದ ಶ್ರೀಗಳು ಈ ಜಗತ್ತಿನ ಜಾತ್ರೆಯಲ್ಲಿ ಸಿಲುಕಿ ಆಸ್ತಿ, ಅಧಿಕಾರ, ಶ್ರೀಮಂತಿಕೆ ಗಳಿಸುವ ಮನುಷ್ಯನಿಗೆ ನಮ್ಮೊಳಗಿರುವ ಜ್ಞಾನದ ಇರುವಿಕೆ ಅರಿತಾಗ ಮಾತ್ರ ನೆಮ್ಮದಿ ಸಾಧ್ಯ. ಅಜ್ಞಾನಿಗಳಾಗದೆ ಅನವಶ್ಯಕರಾಗಿರುವುದಲ್ಲದೆ ತೊರೆದು ಪ್ರಜ್ಞೆಯನ್ನ ತುಂಬಿಕೊಳ್ಳಬೇಕು. ಕರ್ಮ ಯಾವುದಿರಲಿ ತ್ಯಾಗಮಯಿಯಾಗಿ ನಮ್ಮೊಳಗಿರುವ ಸತ್ಯ ಕಾಣಬೇಕು. ಮೋಹ ಮಾಯೆಯ ಪರದೆಯನ್ನ ಸರಿಸಿ ಪರಿಶುದ್ಧ ಮನಸ್ಸಿನಲ್ಲಿ ಭಕ್ತಿ ಜ್ಞಾನವನ್ನ ಗಳಿಸಿ ಸನ್ಮಾರ್ಗದಲ್ಲಿ ಮುನ್ನಡೆದರೆ ಜನ್ಮಾಂತರಗಳ ಸ್ವರ್ಗ ಸುಖ ಪ್ರಾಪ್ತಿ ಎಂದರು. ಇದೇ ತ್ಯಾಗ, ಅದನ್ನ ಬಿಸಾಡಬೇಕು. ಈಗ ನಿಮಗೆ ನೋಡಿ, ಒಂದು ಕಾಲದಲ್ಲಿ ಸಿಕ್ಕಂತೂ ಒಂದಿಷ್ಟು ಬೆಲೆ ಇದೆ ಅಂತ ಹೇಳಿ ಕಬ್ಬಣ ಹಿಡ್ಕೊಂಡು ಬಿಟ್ಟಿದ್ರಿ ಅಂತ ಇಟ್ಕೊಳ್ಳಿ. ಕೈ ಇರೋದೇ ಇಷ್ಟು ಕಬ್ಬಣ ತುಂಬಿಕೊಂಡಿದ್ದೇವೆ. ಕೃಷ್ಣೇಗೌಡರು ಮಾತನಾಡ್ತಾರೆ, ಇನ್ಯಾರೋ ಬಂದು ಕೊಟ್ರು ಅಂತ ಇಟ್ಕೊಳ್ಳಿ. ಏನ್ ಕೊಡ್ತಾರೆ? ವಜ್ರ ಕೊಡ್ತಾರೆ ಅಂತ. ಪ್ರಜ್ಞೆ ಇರುವ ವ್ಯಕ್ತಿಗೆ ವಜ್ರದ ಬೆಲೆ ಗೊತ್ತು. ಈಗ ವಜ್ರ ಎಂಬ ಮುಕ್ತಿ ನಿಮ್ ಕೈನಲ್ಲಿ ಹಿಡ್ಕೊಳ್ಬೇಕು ಅಂದ್ರೆ ಈಗ ನೀವೇನ್ ಮಾಡ್ಬೇಕು? ಕೈನಲ್ಲಿ ಇರ್ತಕ್ಕಂಥ ಕಬ್ಬಿಣವನ್ನ ಬಿಸಾಡಬೇಕು. ಇಲ್ಲ ಕಬ್ಬಿಣದ ಮೇಲೂ ಪ್ರೀತಿ, ಆತ್ಯಂತಿಕವಾಗಿರ್ತಕ್ಕಂಥ ಶಾಶ್ವತ ಸತ್ಯ ಅಂತ ವಜ್ರನೂ ಕೂಡ ಬೇಕು ಅಂತ ಈಗ ಅನ್ಸಿದೆ. ಈಗ ನೀವೇನ್ ಮಾಡ್ಬೇಕು? ಕಬ್ಬಿಣವನ್ನ ಬಿಸಾಡಬೇಕು. ಅದೇ ತ್ಯಾಗ. ಓಕೆ, ಬೇಕಿಲ್ಲದೆಲ್ಲವನ್ನು ಕೂಡ ತುಂಬಿಕೊಂಡು ಬಿಟ್ಟಿದ್ದೇವೆ. ಆ ತುಂಬಿಕೊಂಡಿರ್ತಕ್ಕಂಥದ್ದನ್ನ ಖಾಲಿ ಮಾಡಿದ್ರೆ ನಿಜವಾದದ್ದು ಬಂದು ತಾನಾಗೆ ಸೇರ್ಕೊಡುತ್ತೆ. ಅದಕ್ಕಾಗಿ ಜಾತ್ರೆ ಸಂದರ್ಭದಲ್ಲಿ ನೀವೆಲ್ಲರೂ ಬಂದಿದ್ರಿ. ಏನ್ ಬೇಕಿಲ್ಲ ತೆಗೆದುಕೊಳ್ಳಿ. ಆದ್ರೆ ನಿಮಗೆ ಏನ್ ಬೇಕು, ಯಾವುದು ಖಾಲಿ ಮಾಡೋದ್ರಿಂದ ಪ್ರಜ್ಞೆ ತಾನಾಗಿ ಬಂದು. ಮಾಜಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಹಳ್ಳಿಗಳಲ್ಲಿ ಇಂದು ಸಾಮರಸ್ಯ, ಬಂಧುತ್ವ ಕೊರತೆ ಕಾಡುತ್ತಿದ್ದು ಧರ್ಮ ಮೋಕ್ಷದ ಆದಿ ಕ್ಷೀಣಿಸುತ್ತಿದೆ. ಹಣ ಆಸ್ತಿಗಾಗಿ ನೆಮ್ಮದಿಯನ್ನ ಕಳೆದುಕೊಳ್ಳುತ್ತಿದ್ದೇವೆ. ನಿತ್ಯದ ಬದುಕಿನ ಜಂಜಾಟಗಳ ಗೊಡವೆ ಇಲ್ಲದೆ ಪಕ್ಷಿಗಳು ಸ್ವಚ್ಛಂದವಾಗಿ ಒಗ್ಗೂಡಿ ಆನಂದಮಯವಾಗಿ ಜೀವಿಸುತ್ತಿದ್ದು ಮನುಷ್ಯನಿಗೆ ಹೋಲಿಸಿದರೆ ಮೂಕ ಹಕ್ಕಿಗಳೇ ಮೇಲು. ಅರಿವಿನ ಕೊರತೆಯನ್ನ ನೀಗಿಸಿಕೊಂಡು ಪರೋಪಕಾರ ಗುಣಗಳನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಚಿಕ್ಕಬೊಮ್ಮನಹಳ್ಳಿ ಗ್ರಾಮದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು, ಪೂಜ್ಯ ಶ್ರೀ ರಾಮಯ್ಯ ಸ್ವಾಮಿಗಳ ಆಶೀರ್ವಾದದಿಂದ ಈ ಕಾರ್ಯಕ್ರಮಗಳು ನಡೀತಾ ಇದೆ. ಈಗ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಹಾಸನ ಜಿಲ್ಲೆಯ ಶಾಖಾ ಮಠದ ಪರಮ ಪೂಜ್ಯರಾಗಿರ್ತಕ್ಕಂತಹ ಶ್ರೀ ಶ್ರೀ ಶಿವನಾಥ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಳ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಧರ್ಮ, ಅರ್ಥ, ಕಾಮಗಳು ಕ್ಷೀಣಿಸ್ತಾ ಇರ್ತಕ್ಕಂತಹ ಈ ಸಂದರ್ಭಗಳಲ್ಲಿ ಈ ಕಾರ್ಯಕ್ರಮ ಬಹಳ ಮಹತ್ವದ್ದು ಅಂತ ಹೇಳಿ ನಾನು ಭಾವಿಸ್ತೇನೆ.
ಪ್ರೊಫೆಸರ್ ಕೃಷ್ಣೇಗೌಡ ಮಾತನಾಡಿ, ಸಂತರು ಎಲ್ಲರನ್ನ ಒಳ್ಳೆಯವರನ್ನಾಗಿಯೇ ನೋಡುತ್ತಾರೆ. ಜ್ಞಾನತತ್ವದ ಅಹಮ್ಮನ ಕಳಚಿ ಗುರು ದರ್ಶನಕ್ಕೆ ಪಾತ್ರರಾಗುವ ಮೂಲಕ ನಾವೆಲ್ಲ ಜ್ಞಾನಿಗಳಾಗಬೇಕು ಎಂದರು. ಸಮಸ್ಯೆ ಏನು ಅಂದ್ರೆ, ನಾನು ಒಂದು ಗುರುಗಳ ಹತ್ರ ಹೋಗೋನು ನಾನು ಅನ್ನೋದನ್ನು ಹೊತ್ಕೊಂಡು ಹೋದ್ರೆ ಗುರುಗಳ ಹತ್ರ ಜಾಗ ಇಲ್ಲ. ನಾನು ಅಲ್ಲ ಅಂತ ಹೋದ್ರೆ ಗುರುಗಳ ಹತ್ರ ಜಾಗ ಇದೆ. ಎಲ್ಲಿಯ ತನಕ ನಾನು 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 ಅಂತ ಹೋಗ್ತೀವೋ ಆವಾಗ ಗುರುಗಳ ಪಾದದಲ್ಲಿ ಜಾಗ ಇಲ್ಲ. ಬಂಧುಗಳೇ, ಈ ಹೊಸ ಜಗತ್ತಿನ ಬಹಳ ದೊಡ್ಡ ಸಮಸ್ಯೆ ನಾನು. ನಮ್ಮೆಲ್ಲರಿಗೂ ಬಹಳ ದೊಡ್ಡ ಸಮಸ್ಯೆ ನಾನು. ನಾವೆಲ್ಲ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ಬರೋದು, ಭಗವಂತನ ನೋಡೋದು, ಗುರು ಸನ್ನಿಧಾನಕ್ಕೆ ಹೋಗೋದು, ಗುರುಗಳನ್ನು ದರ್ಶನ ಮಾಡೋದು, ಇದೆಲ್ಲದರ ಉದ್ದೇಶ ಏನು ಅಂದ್ರೆ ಈ ನಾನು ಅನ್ನೋದನ್ನು ಕಲಿಸಿಕೊಳ್ಳೋದು. ಈ ದಿನ ಈ ಸುಕ್ಷೇತ್ರದಲ್ಲಿ ಪರಮ ಪೂಜ್ಯ ಜಗದ್ಗುರುಗಳು ದಯಮಾಡಿಸಿ ನಮ್ಮೆಲ್ಲರಿಗೂ ದರ್ಶನಾಶೀರ್ವಾದಗಳನ್ನು ನೀಡುವರಿದ್ದಾರೆ. ನಮ್ಮೆಲ್ಲರಿಗೂ ಮನುಷ್ಯರು ಕ್ಷುದ್ರರಾಗಿಯೂ ಕೆಟ್ಟವರಾಗಿಯೂ ಕಾಣಿಸಬಹುದೇನೋ. ಇದೇ ಸಂದರ್ಭದಲ್ಲಿ 2025ನೇ ಸಾಲಿನ ಕೃಷಿ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಪ್ರಗತಿಪರ ಕೃಷಿಕ ಡಾಕ್ಟರ್ ಎಂಸಿ ರಂಗಸ್ವಾಮಿ ಹಾಗೂ ಬಯಲಾಟ ಕ್ಷೇತ್ರದ ಗುಂಡುರಾಜ್ ಅವರನ್ನ ಸನ್ಮಾನಿಸಲಾಯಿತು. ಮಠದ ಕಾರ್ಯಗಳಿಗೆ ಸಹಕರಿಸಿದ ಭಕ್ತರಾದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಪ್ಪಣ್ಣ, ಅಂಟ್ರಂಗಿ ಚನ್ನರಾಜು, ನರಸಿನಕುಪ್ಪೆ ದ್ಯಾವಪ್ಪಗೌಡ, ಅರಕಲಗೂಡು ಸುಬ್ಬೇಗೌಡ, ಬೊಮ್ಮನಹಳ್ಳಿ ಕೃಷ್ಣ ದಂಪತಿಯನ್ನ ಇದೇ ಸಂದರ್ಭದಲ್ಲಿ ಗೌರವಿಸಲಾಯಿತು. ಕಲಾವಿದರು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರದರ್ಶಿಸಿ ಜಾತ್ರೆಯಲ್ಲಿ ಕಿಕ್ಕಿರಿದು ನೆರೆದಿದ್ದ ಜನರನ್ನ ರಂಜಿಸಿದರು. ಈ ವೇಳೆ ಪ್ರೊಫೆಸರ್ ಕೃಷ್ಣೇಗೌಡ, ಕೆಸವತ್ತನೂರು ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ, ಮುಳ್ಳೂರು ಸ್ವತಂತ್ರ ಬಸವಲಿಂಗ ಸ್ವಾಮೀಜಿ, ಮನ್ನಿನಹಳ್ಳಿ ಮಠದ ಶ್ರೀ ಶಿವಲಿಂಗ ಸ್ವಾಮೀಜಿ ಸೇರಿದಂತೆ ಇತರರು ಹಾಜರಿದ್ದರು. ಕಲಬುರಗಿ ಜಿಲ್ಲೆಯ ಪ್ರಮುಖ ಸರ್ಕಾರಿ ಆಸ್ಪತ್ರೆಯಾದ ಜಿಮ್ಸ್ ಆವರಣದಲ್ಲಿ ನರ್ಸ್ ವೇಷವನ್ನ ಧರಿಸಿ ರೋಗಿಗಳನ್ನ ವಂಚಿಸುತ್ತಿದ್ದ ಯುವಕನೊಬ್ಬ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಅನಂತಮೂಲದ ನಜ್ಮುದ್ದೀನ್ ಎಂಬ ಐಟಿಐ ವಿದ್ಯಾರ್ಥಿ ಕೃತ್ಯ ಎಸಗಿದ ಆರೋಪಿಯಾಗಿದ್ದು, ಈತ ನರ್ಸ್ ಸಮವಸ್ತ್ರವನ್ನ ಧರಿಸಿ ಜಿಮ್ಸ್ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಓಡಾಡಿಕೊಂಡಿದ್ದ. ಆಸ್ಪತ್ರೆಗೆ ಬರುವ ಅಮಾಯಕ ರೋಗಿಗಳನ್ನ ಗುರಿಯಾಗಿಸಿಕೊಂಡು ಅವರ ರಕ್ತದ ಮಾದರಿಗಳನ್ನ ಪ್ರಯೋಗಾಲಯಕ್ಕೆ ಕಳಿಸಿಕೊಡುವುದಾಗಿ ನಂಬಿಸಿ ಹಣವನ್ನ ವಸೂಲಿ ಮಾಡುತ್ತಿದ್ದ ಎನ್ನಲಾಗಿದೆ. ಆರೋಪಿಯ ನಡವಳಿಕೆಯ ಮೇಲೆ ಅನುಮಾನಗೊಂಡ ರೋಗಿಯ ಸಂಬಂಧಿಕರು ಆತನನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಈ ವೇಳೆ ಆತ ಸರಿಯಾಗಿ ಉತ್ತರಿಸಲಾಗದೆ ತಡಬಡಾಯಿಸಿದ್ದಾನೆ. ಕೂಡಲೇ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಆತನನ್ನ ವಿಚಾರಣೆ ನಡೆಸಿದಾಗ ಆತ ನರ್ಸ್ ಅಲ್ಲ, ಬದಲಾಗಿ ಐಟಿಐ ವಿದ್ಯಾರ್ಥಿ ಎಂಬುದು ಬೆಳಕಿಗೆ ಬಂದಿದೆ. ಪ್ರಸ್ತುತ ಬ್ರಹ್ಮಪುರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದು, ಈತನ ಹಿಂದೆ ಬೇರೆ ಯಾರಾದರೂ ಇದ್ದಾರೆಯೇ ಅಥವಾ ಈ ಹಿಂದೆ ಎಷ್ಟು ಜನರಿಗೆ ಈತ ವಂಚಿಸಿದ್ದಾನೆ ಎಂಬ ಬಗ್ಗೆ ತನಿಖೆಯನ್ನ ನಡೆಸಲಾಗುತ್ತಿದೆ. ಸಡನ್ಲಿ ಒಳಗೆ ಬಿಡ್ತೀರಿ ಬಿಡ್ತೀರಿ ಬೇಡ ಇವನಿಗೆ ಇದು ಹಾಕೊಂಬಂದ್ರಿ ಅಂತ ಬಿಟ್ರಿ ಆಯ್ತ್ರಿ. ಅದನ್ನ ಹಿಂಗ ಹಾಕೊಂಬಂದ್ರಿ, ಇದು ಐಡಿ ಕಾರ್ಡ್ ಹಾಕೊಂಬಂದಾನ ಕರ್ನಾಟಕ ಸರ್ಕಾರ ಅಂತ ಅದ್ರ ITI ಅಂತ ಇಲ್ಲೇ ಮತ್ತೆ ಅಷ್ಟು ನೋಡಿ ಮತ್ತೆ ಇದ್ರೊಳಗ ಎಷ್ಟು ಜನರು ಸಿಸ್ಟರ್ ಕೈವಾಡ ಅದು ಮತ್ತೆ ಎಷ್ಟು ಅಧಿಕಾರಿಗಳು ಕೈವಾಡ ಇದು ಎಲ್ಲೆಲ್ಲಿ CC ಕ್ಯಾಮ್ರಾ ಅದು ಏನ್ ದಿನ ಬಂದನ ತೆಗೀರಿ ಎಲ್ಲ ಎಲ್ಲ ಸಸ್ಪೆಂಡ್ ಆಗ್ತಾರ. ಜನವರಿ ಬಾಯ್ ಎಷ್ಟು ಮಾಡಿ ಜನವರಿ ಅಬ್ಬಾ ಬಾಯ್ ಪಟ್ಟಣದ ಹೊನ್ನಾವರ ಬಜಾರ್ ರಸ್ತೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಸೌಹಾರ್ದತೆಯ ಇಫ್ತಾರ್ ಔತಣಕೂಟವನ್ನ ಏರ್ಪಡಿಸಲಾಗಿತ್ತು.
ಈ ವೇಳೆ ಮುಸ್ಲಿಂ ಸಮಾಜದ ಧರ್ಮಗುರು ಹುಸೇನ್ ಖಾದ್ರಿ ಅವರು ಮಾತನಾಡಿ, ಎಲ್ಲರ ಆಯುಷ್ಯ ಆರೋಗ್ಯಕ್ಕಾಗಿ 1 ತಿಂಗಳ ಕಾಲ ಉಪವಾಸವನ್ನ ಮಾಡಿ ನಮ್ಮ ಮುಸ್ಲಿಂ ಸಮುದಾಯದವರು ಶ್ರದ್ಧಾ ಭಕ್ತಿಯಿಂದ ಹಬ್ಬವನ್ನ ಆಚರಿಸುತ್ತೇವೆ. ಅದೇ ರೀತಿ ಕಡುಬಡತನದಲ್ಲಿ ಇರುವವರಿಗೂ ಕೂಡ ಸಹಾಯವನ್ನ ಮಾಡುವುದು ನಮ್ಮ ಧರ್ಮದ ಕೆಲಸ. ಬೆಳಗಿನ ಜಾವ ಎದ್ದು ಪೂಜೆಯನ್ನ ಮಾಡಿ ನಂತರ ಉಪವಾಸವನ್ನ ಆಚರಿಸಿ ಸಂಜೆ 6 ಗಂಟೆಗೆ ಉಪವಾಸವನ್ನ ಪೂರ್ಣಗೊಳಿಸುವ ಸಂಪ್ರದಾಯವನ್ನ ಆಚರಿಸಿಕೊಂಡು ಬಂದಿದ್ದೇವೆ ಎಂದರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಜಾಮಿಯಾ ಮಸ್ಜಿದ್ ಹೊನ್ನಾವರ ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಎಲ್ಲ ಜೋಗುಮಠ್ ಕಮಿಟಿಯ ಊರಿನ ಹುಡುಗರೆಲ್ಲ ಸೇರಿ ಬಂದವರಿಗೆಲ್ಲ ಇಫ್ತಾರ್ ಪಾರ್ಟಿಯನ್ನು ಪ್ರತಿದಿನ ಮಾಡ್ತಾ ಇದ್ದಾರೆ. 30 ದಿನವೂ ಇವರುಗಳು ಈ ಕಾರ್ಯಕ್ರಮ, ಈ ಸೇವೆಯನ್ನು ಬಂದವರಿಗೆಲ್ಲರಿಗೂ ಮಾಡ್ತಾ ಇದ್ದಾರೆ. ಉಪವಾಸ ಟೈಮ್ನಲ್ಲಿ ಅನ್ನ ಸಂತರ್ಪಣೆ, ರಾತ್ರಿ ಊಟದ ವ್ಯವಸ್ಥೆಯೂ ಇರ್ತದೆ. ಇವೆಲ್ಲ ಪ್ರತಿ ವರ್ಷವೂ ಈ ಜೋಗುಮಠ್ ನಮ್ಮ ಕಮಿಟಿಯ ಹುಡುಗರು ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದೇ ಪಳ್ಳಿಯಲ್ಲಿ ನಡೀತಾ ಇರುವುದಲ್ಲ, ನಮ್ಮ ಹೊನ್ನಾವರದಲ್ಲಿ 3 ಜಾಮಿಯಾ ಪಳ್ಳಿಗಳಿದೆ, 3 ಮಸ್ಜಿದ್ಗಳಿದೆ. 3 ಕಡೆಯೂ ಈ ಕಾರ್ಯಕ್ರಮ ನಡೀತದೆ. ಪ್ರಭಾತ್ ನಗರದಲ್ಲೂ ಬಂದರದಲ್ಲೂ 1 ತಿಂಗಳ ಪೂರ್ತಿ ಬಂದವರಿಗೆ ಉಪವಾಸ ಬಿಡಲಿಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಆ ಏರಿಯಾದ ಯುವಕರು ಮಾಡ್ತಾರೆ. ನಾನು ಯಾವ ರೀತಿಗಳು ಆಚರಣೆ ಮಾಡ್ತಾರೆ ಅಂದರೆ, ಬೆಳಗ್ಗೆದ್ದು ನಾವು ಉಪವಾಸ ಹಿಡಿತೀವಿ 5 ಗಂಟೆಗೆ. 5 ಗಂಟೆಯಿಂದ ಸಂಜೆ 6:45 ತನಕ ನಾವು ಏನನ್ನು ತಗೊಳ್ಳೋದೆ. कर्नाटका से तमाम हिंदू भाई तमाम लोगों को रमज़ान मुबारक इस बार हर मौके पर मुबारकबादी देना चाहता हूँ। यह रमज़ान मुबारक का हमारे लिए अल्लाह तबारक की तरफ से एक सब्र का महीना है, इम्तिहान का महीना है। अल्लाह ताला हमें साल भर खाने पीने का पूरा इंतज़ाम करता है। ये एक महीना हमारे इम्तिहान के लिए आपको आजमाता है कि मैं तुमको साल भर रोज़ी रोटी देता हूँ, ये एक महीना तुमको मेरे लिए छोड़ सकती हो कि नहीं। तो हम लोग सुबह तकरीबन 5 बजे तक खाने पीने से फारिग होते हैं। उसके बाद सुबह 5 बजे से लेकर के तकरीबन 6:45 बजे तक हम लोग उपवास रखते हैं। यानी इसमें ना हमारा खाना होता है, ना पानी होता है, ना औरत जो शादीशुदा है उनसे मतलब न कोई मिलन वगैरह होता है। तो ये ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಆಜಾದ್ ಅಣ್ಣಿಗಿರಿ, ಅಬ್ದುಲ್ಲಾ ಸುಕೇರ್, ಕಲೀಂ ಶೇಖಾ, ಸಾವಲಿ ಶೇಖಾ ಸೇರಿದಂತೆ ಮುಸ್ಲಿಂ ಸಮಾಜದ ಬಾಂಧವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಲು ಸಂಚಾರಿ ನಿಯಮಗಳನ್ನ ಉಲ್ಲಂಘಿಸಿ ರೀಲ್ಸ್ ಮಾಡಿದ ರೀಲ್ಸ್ ಮಂಜು ಮತ್ತು ತಂಡ ದೊಡ್ಡಬಳ್ಳಾಪುರ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ. ಇತ್ತೀಚೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ವ್ಯಾಪ್ತಿಯಲ್ಲಿ ರೀಲ್ಸ್ ಮಂಜು ಎಂಬುವರು ತಮ್ಮ 2 ಸಂಗಡಿಗರಾದ ಗಂಗಾರಂಗ ಮತ್ತು ಸವಿತಾ ಅವರೊಂದಿಗೆ ಬೈಕ್ ಮೇಲೆ ಉಲಿ ಉಲಿ ಎಂಬ ಹಾಡಿಗೆ ರೀಲ್ಸ್ ಅನ್ನ ಮಾಡಿದ್ದರು. ಈ ವಿಡಿಯೋದಲ್ಲಿ 3 ಸೇರಿ ತ್ರಿಬಲ್ ರೈಡಿಂಗ್ ಮಾಡಿದ್ದಲ್ಲದೆ ಯಾರು ಕೂಡ ಹೆಲ್ಮೆಟ್ ಅನ್ನ ಧರಿಸಿರಲಿಲ್ಲ. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿತ್ತು. ನಿಯಮ ಉಲ್ಲಂಘನೆಯ ವಿಡಿಯೋಗಳನ್ನ ಗಮನಿಸಿದಾಗ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ರೀಲ್ಸ್ ಮಂಜು ಮತ್ತು ತಂಡವನ್ನ ಪತ್ತೆ ಹಚ್ಚಿ ಠಾಣೆಗೆ ಕರೆಸಿ ಹೆಲ್ಮೆಟ್ ರಹಿತ ಪ್ರಯಾಣ ಮತ್ತು ತ್ರಿಬಲ್ ರೈಡಿಂಗ್ಗಾಗಿ 1000 ರೂಪಾಯಿ ದಂಡವನ್ನ ವಿಧಿಸಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಬೇಜವಾಬ್ದಾರಿ ಕೃತ್ಯ ಮರುಕಳಿಸಿದರೆ ಕಠಿಣ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಂಗಳೂರಿನ ಸಮೀಪದ ಬನ್ನೇರುಘಟ್ಟ ಮೃಗಾಲಯದಲ್ಲಿ ಹೊಸ ಅತಿಥಿಗಳ ಆಗಮನದಿಂದ ಸಂತಸದ ವಾತಾವರಣ ನಿರ್ಮಾಣವಾಗಿದೆ. ಉದ್ಯಾನವನದಲ್ಲಿರುವ 2 ಝೀಬ್ರಾಗಳು ಮರಿಗಳಿಗೆ ಜನ್ಮವನ್ನ ನೀಡಿದ್ದು ಪ್ರಾಣಿ ಪ್ರಿಯರಲ್ಲಿ ಸಂತೋಷವನ್ನ ಮೂಡಿಸಿದೆ. ಉದ್ಯಾನವನದಲ್ಲಿರುವ ಕೋಕಿಲ ಎಂಬ ಝೀಬ್ರಾ ಹೆಣ್ಣು ಮರಿಗೆ ಜನ್ಮವನ್ನ ನೀಡಿದ್ದು, ಕಾವೇರಿ ಎಂಬ ಮತ್ತೊಂದು ಝೀಬ್ರಾ ಕೂಡ ಹೆಣ್ಣು ಮರಿಗೆ ಜನ್ಮವನ್ನ ನೀಡಿದೆ. ಈ ಮೂಲಕ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಝೀಬ್ರಾಗಳ ಸಂಖ್ಯೆ ಇದೀಗ 9ಕ್ಕೆ ಏರಿಕೆಯಾಗಿದೆ. ಪ್ರಸ್ತುತ ಉದ್ಯಾನವನದಲ್ಲಿರುವ ಝೀಬ್ರಾಗಳಲ್ಲಿ ಹೆಣ್ಣು ಝೀಬ್ರಾಗಳೇ ಹೆಚ್ಚು ಇದ್ದು, ಹೊಸ ಮರಿಗಳ ಆರೋಗ್ಯದ ಮೇಲೆ ಸಿಬ್ಬಂದಿ ವಿಶೇಷ ಕಾಳಜಿಯನ್ನ ವಹಿಸಲಿದ್ದಾರೆ. ಈ ಮರಿಗಳು ಆರೋಗ್ಯವಾಗಿದ್ದು ತಾಯಿ ಝೀಬ್ರಾಗಳ ಜೊತೆಗೆ ಸುರಕ್ಷಿತವಾಗಿ ಇರಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ.
ಇನ್ನು ಮುಂದಿನ ದಿನಗಳಲ್ಲಿ ಪ್ರಾಣಿ ವಿನಿಮಯ ಯೋಜನೆಯ ಅಡಿಯಲ್ಲಿ ಕೆಲವು ಝೀಬ್ರಾಗಳನ್ನ ಇತರ ಉದ್ಯಾನವನಗಳಿಗೆ ನೀಡುವ ಮೂಲಕ ಬೇರೆ ಅಪರೂಪದ ಪ್ರಾಣಿಗಳನ್ನ ತರಲು ಕೂಡ ಚಿಂತನೆಯನ್ನ ನಡೆಸಲಾಗುತ್ತಿದೆ ಎಂಬುದು ತಿಳಿದು ಬಂದಿದೆ. ಆಸ್ತಿಗಾಗಿ ಸ್ನೇಹಿತನಿಂದಲೇ ಕಬ್ಬಿನ ತೋಟದಲ್ಲಿ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ನಡೆದಿದೆ. ಸುಜಾತಾ ಪವರ 34 ವರ್ಷ ಮೃತ ಮಹಿಳೆಯಾಗಿದ್ದು, ಆಕೆಯನ್ನ ಬೈಕ್ ಮೇಲೆ ಕರೆದೊಯ್ದು ಅಥಣಿ ಪಟ್ಟಣದ ಸಮೀಪದಲ್ಲಿರುವ ಪ್ರದೀಪ್ ಗೂಂಡಾ ಎಂಬುವವರ ಕಬ್ಬಿನ ತೋಟದಲ್ಲಿ ಕುತ್ತಿಗೆಗೆ ಬಟ್ಟೆಯಿಂದ ಕಟ್ಟಿ ಉಸಿರು ಕಟ್ಟಿಸಿ ಕೊಲೆಯನ್ನ ಮಾಡಿದ್ದಾನೆ. ಮೃತ ಸುಜಾತಾ ಆರೋಗ್ಯರಿಯಲ್ಲಿರುವ ಆಕೆಯ ಗಂಡನ ಜೊತೆ ಸಂಬಂಧವನ್ನ ಕಡಿದುಕೊಂಡು ತವರು ಮನೆಯಾದ ಅಥಣಿಯಲ್ಲಿ ವಾಸವಿದ್ದಳು. ಈ ವೇಳೆ ಕುಮಾರ್ ಅವಲ್ದಾರ್ ಸುಜಾತಾ ಜೊತೆ ಸಂಬಂಧ ಹೊಂದಿದ್ದ. ಆತನ ಆಸ್ತಿಯನ್ನ ಒಡೆಯಲು ಆಕೆಯನ್ನ ಕೊಲೆ ಮಾಡಿದ್ದಾನೆ ಎನ್ನುವುದು ಪೊಲೀಸ್ ತನಿಖೆಯಿಂದ ತಿಳಿದು ಬಂದಿದೆ. ಈ ಕುರಿತು ಅಥಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯನ್ನ ಬಂಧಿಸಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನ ನಿಂದಿಸುವ ಛಲವಾದಿ ನಾರಾಯಣಸ್ವಾಮಿ ಅವರು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ರೇಣುಕಾ ಸಿಂಘೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇನ್ನು ಬ್ಯಾಟ್ ಬಗ್ಗೆ ಅರಿವು ಇಲ್ಲದ ಅಮಿತ್ ಶಾ ಪುತ್ರ ಜೈ ಶಾ ಬಿಸಿಸಿಐ ಅಧ್ಯಕ್ಷನಾಗಿದ್ದು, ಈ ಬಗ್ಗೆ ಪ್ರಶ್ನಿಸುವ ಧೈರ್ಯ ಛಲವಾದಿಯವರಿಗೆ ಇದೆಯಾ? ಯಡಿಯೂರಪ್ಪ ಮಕ್ಕಳ ಬಗ್ಗೆ ಮಾತನಾಡುವ ತಾಕತ್ತು ಛಲವಾದಿ ನಾರಾಯಣಸ್ವಾಮಿಗೆ ಇದೆಯಾ ಎಂಬ ಕೇವಲ ಪ್ರಚಾರಕ್ಕಾಗಿ ಪ್ರಿಯಾಂಕ ಖರ್ಗೆ ಅವರನ್ನ ಬೈಯೋದು ಬಿಡಬೇಕು ಅಂತ ರೇಣುಕಾ ಸಿಂಘೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾಡಿದ್ದಾರೆ ಮೊನ್ನೆ ದಿಶಾ ಮೀಟಿಂಗ್ ಮಾಡಿದ್ದಾರೆ ಸಂಸದರು. ಬರೀ ಆನ್ಲೈನ್ ಮೀಟಿಂಗ್ ಆನ್ಲೈನ್ ಸಂಸದರಾಗಿ ನಾನು ಎಲ್ಲ ಮಾಧ್ಯಮದವರಿಗೆ ಕಾಂಗ್ರೆಸ್ ಪಕ್ಷದ ಸಂಸದರು ಒಬ್ಬರು ಸಹೋದರ ದಿಶಾ ಮೀಟಿಂಗ್ ಆನ್ಲೈನ್ ನಲ್ಲಿ ಮಾಡಿರೋದಕ್ಕೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಬಿಜೆಪಿಯ ಕೆಟ್ಟ ನೀಚ ಮನಸ್ಥಿತಿಗಳು ಅದರ ಬಗ್ಗೆ ಏನ್ ಮಾತಾಡ್ಕೊಂಡ್ರು ಗೊತ್ತಾ? ಏನ್ ಮಾತಾಡ್ಕೊಂಡ್ರು? ನಾವು ಕಲಬುರಗಿ ಬಂದ್ ಮಾಡ್ತೇವೆ 16-17 ಸ್ವಲ್ಪ ಮಾನವೀಯತೆ ಅನ್ನೋದು ಬೇಕ್ರಿ, ಮನುಷ್ಯತ್ವ ಅನ್ನೋದು ಬೇಕು. ಕಳೆದ 4 ತಿಂಗಳಿಂದ ನಮ್ಮ MP ಸಾಹೇಬರು ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು ಆರೋಗ್ಯ ಸರಿ ಇಲ್ಲದ ಕಾರಣ ಕಲಬುರಗಿ ಬರಕ್ಕಾಗಲಿಲ್ಲ. ಕಲಬುರಗಿ ಜಿಲ್ಲೆ ಕಾಲಿಟ್ಟಿಲ್ಲ. ಅವ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ಳಕತ್ತಾರ. ಸಣ್ಣ ಮಕ್ಕಳಿಗೆ ಗೊತ್ತಲ್ಲ, ಯಾರೇ ಇಲ್ಲ, ಬಿಜೆಪಿ ಅವರಾಗಿರ್ಲಿ, ಕಾಂಗ್ರೆಸ್ ಅವರಾಗಿರ್ಲಿ, ಇಲ್ಲಿ ಯಾವುದೇ ಪಕ್ಷದವರಾಗಿರ್ಲಿ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರಿಗೆ ಹುಷಾರಿಲ್ಲ ಅಂತ ಮನಸ್ಸು ಮಿಡಿಬೇಕು. ಅವ್ರು ಯಾವ ಕಾರಣಕ್ಕೆ ಬಂದು ದಿಶಾ ಮೀಟಿಂಗ್ ಆನ್ಲೈನ್ ಮಾಡ್ಬೇಕಾದಂತ ಪರಿಸ್ಥಿತಿ ಬಂತು ಅಂತ ಅನ್ನೋದು ನಾವು ತಿಳ್ಕೋಬೇಕು. ಅಲ್ಲ, ಹಾಸ್ಪಿಟಲ್ ಇದ್ದಾರೆ ಬಂದು ಬಿಜೆಪಿ ದಿಶಾ ಮೀಟಿಂಗ್ ಮಾಡ್ರಿ, ನೀವು ಅದು ಮಾಡ್ರಿ, ಇದು ಮಾಡ್ರಿ, ನಾವಿಲ್ಲ ಅಂದ್ರೆ ನಾವು ಕಲಬುರಗಿ ಬಂದ್ ಮಾಡ್ತೀವಿ. 4 ತಿಂಗಳಿಂದ MP ಅವರು ಕಲಬುರಗಿ ವಿಸಿಟ್ ಕೊಟ್ಟಿಲ್ಲ ಅಂತ ಮಾನವೀಯತೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಬೇಲೂರು ಚನ್ನಕೇಶವ ದೇಗುಲದ ಹಿಂಭಾಗದ ಶುದ್ಧ ನೀರಿನ ಘಟಕ ಬಂದ್. ಕುಡಿಯುವ ನೀರಿಗಾಗಿ ಜನರ ಹಾಹಾಕಾರ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಆಕ್ರೋಶ. ಮುನಿಸು ಮರೆತು ಒಂದಾದ ಸೋಂಪುರ ದಿಡ್ಡಹಳ್ಳಿ ದಂಪತಿ ಲೋಕ ಅದಾಲತ್ನಲ್ಲಿ ಸಂಧಾನ ಯಶಸ್ವಿ. 3 ವರ್ಷಗಳ ವಿರಹಕ್ಕೆ ಅರಕಲಗೂಡು ನ್ಯಾಯಾಲಯದಲ್ಲಿ ತೆರೆ. ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ. ಪರಿಶುದ್ಧ ಭಾವನೆ ಮತ್ತು ಸೇವೆಯಿಂದ ಮಾತ್ರ ಮುಕ್ತಿ ಸಾಧ್ಯ. ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಂದೇಶ. ನೀವು ನೋಡ್ತಾ ಇದ್ದೀರಾ ಇದೇ ಇವತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ VVC ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.